ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಪಪ್ ಸ್ಲೀವ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ಒಂದೇ ವಿಡಿಯೋದಲ್ಲಿ ಪೂರ್ತಿಯಾಗಿ ಸಿಂಪಲ್ಲಾಗಿ ನೋಡ್ಕೊಳ್ಳು ಬನ್ನಿ ಫ್ರೆಂಡ್ಸ್. ನೋಡಿ, ಈ ಸೈಡ್ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಉಳಿದ ಬಟ್ಟೆನ ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಡಿಕೆನ ಮಾಡಿಸ್ಕೊಂಡು ಈ ಥರ ಬಟ್ಟೆನ ಮಾಡಿಸ್ಕೊಂಡು ಈ ಪಫ್ ಸ್ಲೀವಿಗೆ ಬಟ್ಟೆ ಅಗಲಕ್ಕೆ ಎಷ್ಟಾದರೂ ನಡೆಯುತ್ತೆ. ಬಟ್ಟೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟ ಪಪ್ ಕೂಡುತ್ತೆ. ಹಾಗಾಗಿ ಎಷ್ಟು ಬಟ್ಟೆ ಇದ್ರೂ ಪಪ್ ಚೆನ್ನಾಗಿ ಕೂಡುತ್ತೆ ಫ್ರೆಂಡ್ಸ್. ಇವ್ರದ್ದು ತೋಳಿನ ಲೆಂತ್ 4.5 ಇದೆ. ನಾವಿಲ್ಲಿ 1 ಇಂಚನ್ನ ಎಕ್ಸ್ಟ್ರಾ ಇಟ್ಕೋಬೇಕು. ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇಡು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅವ್ರು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಡ್ತಾ ಇದ್ದೀನಿ. 6 ಇಂಚನ್ನ ಇಟ್ಕೋತಾ ಇದ್ದೀನಿ. ನೋಡಿರಿ, ಈ ಸೈಡ್ ಬಂದು ಫ್ರೆಂಡ್ಸ್ 2.5 ಇಂಚ್ ಕಡಿಮೆ ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಹೋಗುತ್ತೆ. ನೋಡಿ, ಈ ಕಡೆ 6 ಇಂಚು, ಈ ಸೈಡ್ 6 ಇಂಚು, ಈ ಕಡೆ 4.5 ಇಂಚ್ ಆಯಿತು. ಸ್ಟಿವ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಚಾನಲಲ್ಲಿ ಬಿಗಿನರ್ಸ್ಗಾಗಿ ಸ್ಪೆಷಲ್ ವಿಡಿಯೋಗಳನ್ನು ಡೈಲಿ ಹಾಕ್ತಾ ಇರ್ತೀನಿ. ನೋಡಿರಿ, ಹಾಗೆ ಸಪೋರ್ಟ್ ಮಾಡಿ. ಎಷ್ಟು ಜಾಸ್ತಿ ವ್ಯೂಸ್ ಬರುತ್ತೆ ಅಷ್ಟು ವಿಡಿಯೋಗಳನ್ನು ಹಾಕಲು ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮೇಲ್ಗಡೆ 2 ಪದರನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ನೋಡಿ, ಇವಾಗ ತೋಳು ರೆಡಿ ಆಯಿತು ನಮ್ಮದು. ನೋಡಿ, ಇಷ್ಟು ಬಂದಿದೆ. ಇದು ಅಗಲಕ್ಕೆ ಎಷ್ಟು ಬಟ್ಟೆ ಇರುತ್ತೆ ಅಷ್ಟು ಪಪ್ ಜಾಸ್ತಿ ಕೊಡುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿರಿ, ಕೆಳಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಕಟ್ ಮಾಡ್ಕೊಂಡೆ. ನೋಡಿ ಫ್ರೆಂಡ್ಸ್, ಇದು ಅಸ್ತರ್ ಇರೋ ಬಟ್ಟೆ ಇದೆ. ಇದಕ್ಕೆ ಅಸ್ತರ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಅಸ್ತರ್ ಬಟ್ಟೆನ ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹೊಲದ ಮೇಲೆ ಅದರ ಸೇಪ್ನ ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಕಡೆ ಕಡಿಮೆ, ಈ ಕಡೆ ಹೆಚ್ಚು ನೋಡಿ ಹೊಲ್ಕೊಳ್ಬೇಕು. ಎರಡು ಸೇರಿ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ನೋಡಿರಿ, ಪಪ್ ಸ್ಲೀವಲ್ಲಿ 3 ಥರ ಬರುತ್ತೆ ಫ್ರೆಂಡ್ಸ್. ಒಂದು ಪಪ್ಗೆ ಮುಂದೆ ಗೋಟ್ ಕಟ್ಕೊಳ್ಬೋದು, ಒಂದು ಪಪ್ಗೆ ಮಡಿಸಿ ಹೊಲ್ಕೊಂಡು ಪಪ್ನ ಮಾಡ್ಕೋಬೋದು. ಇನ್ನೊಂದು ಥರ ಅಂದರೆ ಪಪ್ ಮಾಡ್ಕೊಂಡು ಒಂದು ಬಟ್ಟೆ ಹಚ್ಚಿ ಮಡಿಚಿ ಹೊಲ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ಈ ಬಟ್ಟೆನ ಸ್ವಲ್ಪ ನೆಗಿಚಿ ಈ ಥರ ಊರ್ಲೆ ಈ ಥರ ಸ್ಟ್ರೇಟ್ ಮಾಡ್ಕೊಳ್ಬೇಕು. ನೋಡಿರಿ, ಈ ಥರ ನೀಟಾಗೆ ನೆಗಿಸ್ಬಿಟ್ಟು ಒಂದು ಹೊಲಿಗೆನ ಹಾಕೊಳ್ಳೋಣ್ರಿ.
ಈ ವಿಡಿಯೋನ ಕೊನೆವರೆಗೆ ನೋಡಿರಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿರಿ. ಲೈಕ್ ಶೇರ್ ಮಾಡಿ, ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಮೇಲುಗಡೆ ಒಂದು ಹೊರಗೇನು ಹಾಕೊಂಡ್ವಲ್ಲ, ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂಡು ಈ ಸೈಡ್ ದಪ್ಪಂದ ಹೊಲಿಗೆನ ಹಾಕ್ಕೊಳ್ಬೇಕು ನೋಡಿರಿ. ಅದು ಬಟ್ಟೆ ಸಜಾಡ್ಬಾರ್ದು ಅಂತ ಮಾತ್ರ ಹೊಲಿಗೆನ ಹಾಕ್ಕೊಳ್ಳೋದು. ನೋಡಿರಿ, ಎರಡು ಸೈಡ್ ಸ್ಟ್ರೇಟ್ಗೆ ಒಂದು 3 ಇಂಚ್ ಬಟ್ಟೆ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿರಿ. ಸೆಂಟ್ರಿಗೆ ಒಂದು ಮಾಡ್ಕೊಂಡೆ ಎರಡು ಸೈಡ್ಗೆ 3 ಇಂಚು ಬಟ್ಟೆನ ಬಿಟ್ಟು ಇವಾಗ ಪಪ್ಪನ್ನ ಮಾಡ್ಕೋತೀನಿ ನೋಡಿರಿ. ತುಂಬ ಚಿಕ್ಕದಾಗಿ ಮಾಡ್ಕೊಳ್ಬೇಕು, ಅಂದರೆ ಪಪ್ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ತುಂಬ ಚಿಕ್ಕದಾಗಿ ಮಾಡ್ಕೋಬೇಕು. ಆ ಬಟ್ಟೆ ಮುಂಚೆ ಒಂದು ಪಪ್ ಮಾಡ್ಕೊಂಡಿರ್ತೀವಲ್ಲ, ಆ ಪಪ್ ಕೆಳಗೆ ಹೋಗಿ ಸೇರಬೇಕು, ಅಂದರೆ ಪಪ್ ನೀಟಾಗಿ ಬರುತ್ತೆ. ನೋಡ್ರಿ, ಇಲ್ಲ ಅಂದರೆ ಈ ಥರ ಸ್ಕ್ರೂ ಇರುತ್ತಲ್ವ, ಚಿಕ್ಕದಾದಂಥ ಸ್ಕ್ರೂ ತೊಗೊಂಡು ಈ ಥರ ಪಫ್ಸ್ನ ನೀವು ಮಾಡ್ಕೊಳ್ಬಹುದು ನೋಡಿರಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಳ್ರಿ. ನಾನು ಜಾಸ್ತಿ ಕೈಲಿಂದನೇ ನಾನು ಮಾಡ್ಕೊಳ್ಳೋದು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನೀಟಾಗಿ ನೋಡ್ಕೊಳ್ರಿ. ಈ ಪಪ್ಪು ರೈಟ್ ಸೈಡ್ ಹೊಳ್ಳಿದೆ, ಈ ಕಡೆ ಲೆಫ್ಟ್ ಅದರ ಅಪೋಸಿಟನ್ನು ನೀರಿಗೆನ ಮಾಡ್ಕೋಬೇಕು ನೋಡಿರಿ. ಕರೆಕ್ಟಾಗಿ ಅದರ ಅಪೋಸಿಟ್ ಆಗಿರಬೇಕು ಅದು ನೀರಿಗೆ. ಅದು ಆ ಸೈಡ್ ಹೊಳ್ಳಿರುತ್ತೆ, ಇದು ಈ ಸೈಡ್ ಹೊಳ್ಳಿರುತ್ತೆ ಪಪ್ಸ್. ನೋಡಿರಿ, ಈ ಥರ ಕರೆಕ್ಟಾಗಿ ಚಿಕ್ಕದಾಗಿ ನೀಲಿಗೆನ ಮಾಡಿಕೊಂಡು ಮನೆಯಲ್ಲೇ ಕುಳಿತು ಫ್ರೆಂಡ್ಸ್ ಸ್ಲೀವ್ ಪಪ್ಸ್ಗೆ ಸಿಂಪಲ್ಲಾಗಿ ಹೊಲಿದ್ರೇ 150 ರೂಪಾಯಿ ಫ್ರೆಂಡ್ಸ್ ಹಳ್ಳೀಲಿ. ಬಟ್ ಸಿಟೀಲಿ ಬಂದರೆ ಫ್ರೆಂಡ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ದಿನಕ್ಕೆ ನಾವು 2 ಅಥವಾ 3 ಬ್ಲೌಸ್ ಹೊಲಿದ್ರು ನಾವು ಮನೆಯಲ್ಲೇ ಕುಳಿತು ಒಂದು 500 ರೂಪಾಯಿನ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಹೆಣ್ಮಕ್ಳಾದರೂ ಸ್ವಾಭಿಮಾನದಿಂದ ಬದುಕಬಹುದಲ್ವಾ. ನೋಡಿರಿ, ಈ ಥರ ಸ್ಲೀವ್ಸ್ ಹೇಗೆ ಬಂದಿದೆ ಅಂತ ನೋಡಿರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಪಪ್ ಫ್ರೆಂಡ್ಸ್. ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ ನೋಡಿರಿ. ವಿಡಿಯೋನ ಕೊನೆವರೆಗೆ ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.